ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾನಿವತ್ತು ಸಾಂಬಾರ್ ಪುಡಿ ಅಥವಾ ಸಾಂಬಾರ್ ಮಸಾಲೆ ಪೌಡರ್ನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ತುಂಬ ಈಸಿ ಇದೆ ರೆಸಿಪಿ. ಹಾಗೂ ಇದನ್ನು ಒಮ್ಮೆ ಮಾಡಿ ಇಟ್ಟರೆ ನಾವು ಪ್ರತಿ ಸರ್ತಿ ಸಾಂಬಾರ್ಗೆ ಮಸಾಲೆ ಮಾಡಬೇಕಂತಿಲ್ಲ. ಇದನ್ನೇ ಹಾಕಿ ಕ್ವಿಕ್ಕಾಗಿ ನಾವು ಸಾಂಬಾರನ್ನ ತಯಾರು ಮಾಡ್ಬೋದು. ಸೊ ಬನ್ನಿ ಹಾಗಾದರೆ ರೆಸಿಪಿ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ತವಾನ ಬಿಸಿಗೆ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆಯ ಪಸೆ ಅದರಲ್ಲಿ ಆಲ್ರೆಡಿ ಹಚ್ಚಿ ಇಟ್ಟಿದ್ದೇನೆ. ಬೇಕಿದ್ರೆ ಜಾಸ್ತಿ ಎಣ್ಣೆ ಹಾಕಿ ಕೂಡ ಇದನ್ನು ತಯಾರು ಮಾಡಬಹುದು, ಇಲ್ಲಾಂದ್ರೆ ಹಾಗೆ ಡ್ರೈ ಕೂಡ ಮಾಡಬಹುದು. ನಾನು ಲೈಟಾಗಿ ಎಣ್ಣೆ ಪಸೆನ ಹಚ್ಚಿ ಇಟ್ಟಿದ್ದೇನೆ. ಇದು ಕಬ್ಬಿಣದ ತವ ಆಗಿರೋದ್ರಿಂದಾಗಿ ನಾನು ಸ್ವಲ್ಪ ಎಣ್ಣೆ ಹಚ್ಚಿಟ್ಟಿದ್ದೇನೆ. ಆಮೇಲೆ ಇದಕ್ಕೆ 1 ಚಮಚದಷ್ಟು ನಾನು ಸಾಸಿವೆನ ಸೇರಿಸಿದೆ. ಈಗ ಸಾಸಿವೆ ಸಿಡಿತಾ ಇದ್ದಾಗೆ 2 ಚಮಚದಷ್ಟು ನಾವು ಜೀರಿಗೆನ ಸೇರಿಸಬೇಕು. ಜೀರಿಗೆಯಿಂದ ಒಳ್ಳೆ ಫ್ಲೇವರ್ ಬರ್ತದೆ, ಹಾಗೂ ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು, ತಂಪು ದೇಹಕ್ಕೆ. ಈಗ 4 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೇನೆ. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡಲಿಕ್ಕಿದೆ ಅದರ ಅನುಕೂಲವಾಗಿ ಇದರ ಪ್ರಮಾಣವನ್ನು ತಗೊಳ್ಬೇಕಾಗತ್ತೆ. ಜಾಸ್ತಿ ಪೌಡ್ರ್ ಇದ್ದರೆ ಅದರ ಮೇಲೇ ನೀವು ತಗೋಬೇಕು. ಈಗ ನಾನು 8-10 ಕಾಳು ಮೆಂತ್ಯನ ಸೇರಿಸಿದೆ. ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಕೂಡ ಸೇರಿಸಿದೆ. ಇದೆಲ್ಲವನ್ನು ಸ್ವಲ್ಪ ಫ್ರೈ ಮಾಡಬೇಕು. ಫಂಕ್ಷನ್ಗಳಲ್ಲಿ ಮಾಡುವಂತಹ ಸಾಂಬಾರಿಗೆ ಇದೇ ಥರ ಪೌಡ್ರನ್ನು ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇದನ್ನು ಒಮ್ಮೆ ಮಾಡಿದರೆ ನಾವು 2-3 ತಿಂಗಳ ತನಕ ಆರಾಮವಾಗಿ ಇದನ್ನು ಬಳಸಬಹುದು, ಏನು ಕೆಡೋದಿಲ್ಲ. ಏರ್ಟೈಟ್ ಕಂಟೈನರಲ್ಲಿ ಇಡಬೇಕು. ಈಗ ನಾನು 1 ಚಮಚದಷ್ಟು ಕಡಲೆಬೇಳೆ ಮತ್ತು 1 ಚಮಚದಷ್ಟು ಉದ್ದಿನ ಬೇಳೆನ ಸೇರಿಸಿದೆ. ಸಾಂಬಾರು ಸ್ವಲ್ಪ ದಪ್ಪ ತಿಕ್ಕಾಗಿ ಬರಬೇಕಂದ್ರೆ ನಮಗೆ ಇದು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸೇರಿಸಲೇಬೇಕು. ಈಗ ಸ್ವಲ್ಪ ಮುಷ್ಟಿಯಷ್ಟು ನಾನು ಕರಿಬೇವಿನ ಎಲೆಗಳನ್ನು ಸೇರಿಸಿದೆ. ಕರಿಬೇವಿನ ಎಲೆ ಜಾಸ್ತಿ ಕೂಡ ಹಾಕ್ಬೋದು, ಅದರಿಂದ ಒಳ್ಳೆ ಫ್ಲೇವರ್ ಬರ್ತದೆ ನಮ್ಮ ಸಾಂಬಾರಿಗೆ. ಆಮೇಲೆ ಇದು ಆರೋಗ್ಯಕ್ಕೆ ಎಲ್ಲ ಒಳ್ಳೆಯದು, ಕೂದಲಿನ ಬೆಳವಣಿಗೆಗೆ ಕರಿಬೇವು ತುಂಬ ಒಳ್ಳೆಯದಂತ ಹೇಳ್ತಾರೆ. ಈಗ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಈಗ ಮಸಾಲೆ ಫ್ರೈ ಆಗ್ತಾ ಇದೆ, ಸಾಸಿವೆ ನೋಡಿ ಸಿಡಿತಾನೆ ಇದೆ. ಈಗ ಖಾರಕ್ಕೆ ಅನುಗುಣವಾಗಿ ನಾವು ಮೆಣಸನ್ನು ಸೇರಿಸಬೇಕು. ನಾನಿಲ್ಲಿ 8-10 ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸಿದ್ದೇನೆ. ಇನ್ನೂ ಖಾರ ಬೇಕು, ಇದು ಸಾಕಾಗಲ್ಲ ಅಂತಿದ್ರೆ ನೀವು 4-5 ಗುಂಟೂರು ಮೆಣಸಿನಕಾಯಿನ ಇದರೊಟ್ಟಿಗೆ ಸೇರಿಸ್ಬೋದು, ಅದರಿಂದ ಖಾರ ಜಾಸ್ತಿ ಬರ್ತದೆ. ಬಟ್ ನಾನಿಲ್ಲಿ ಬರೀ ಬ್ಯಾಡಗಿ ಮೆಣಸನ್ನೇ ಸೇರಿಸಿದ್ದೇನೆ. ಇದರಿಂದ ಕಲರು ಮತ್ತು ರುಚಿ ಎರಡೂ ಚೆನ್ನಾಗಿ ಬರ್ತದೆ ನಮ್ಮ ಸಾಂಬಾರು ಪುಡಿಗೆ. ನಾನು ಜಾಸ್ತಿ ಸ್ಪೈಸಿ ಮಾಡಲಿಲ್ಲ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಅರಸಿನವನ್ನು ಸೇರಿಸಿದೆ. ಆಮೇಲೆ ಚಿಟಿಕೆಯಷ್ಟು ಇಂಗು ಕೂಡ ಸೇರಿಸ್ತಾ ಇದ್ದೇನೆ. ಇಂಗಿನ ಫ್ಲೇವರ್ನಿಂದ ತುಂಬ ಒಳ್ಳೆ ರುಚಿ ಬರ್ತದೆ ನಮ್ಮ ಸಾಂಬಾರಿಗೆ. ಈಗ ಇದೆಲ್ಲವನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಆನಂತರ ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ಪೌಡರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕಲರ್ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ. ಇದರ ಘಮ ಘಮ ಪರಿಮಳ ಮನೆ ಫುಲ್ ಆಗಿದೆ. ಸೊ ವೀಕ್ಷಕರೇ, ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರ್ತದೆ, ಈಸಿ ಕೂಡ ಇದೆ. ಒಮ್ಮೆ ಮಾಡಿಟ್ರೆ ನಮಗೆ ಸುಮಾರು ಸಮಯದ ತನಕ ಯೂಸು ಕೂಡ ಮಾಡಲಿಕ್ಕಾಗ್ತದೆ ಸಾಂಬಾರಲ್ಲಿ. ಸೊ ನಮ್ಮ ಈ ರೆಸಿಪಿ ಇಷ್ಟ ಆಗಿದೆ ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.